ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಸ್ ಬ್ಲಾಗ್. ನಾನಿವತ್ತು ಇನ್ನೊಂದು ಶಾಪಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರ್ಸೋದಕ್ಕಿಂತ ಮುಂಚೆ ಎಲ್ಲಿ ಶಾಪ್ ಮಾಡಿದೆ, ಇವಾಗ ಯುಗಾದಿ ಹಬ್ಬ ಬೇರೆ ಬರ್ತದೆ ನೋಡಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕಿದ್ದಾರೆ. ಯಾರಿಗಾದ್ರೂ ಶಾಪಿಂಗ್ ಮಾಡಬೇಕು ಅಂದರೆ ಹೋಗಿ ಈ ಫ್ರೈಡೇ ಸ್ಯಾಟರ್ಡೆ ಸಂಡೇ ಶಾಪಿಂಗ್ ಮಾಡಿ, ಇಲ್ಲಾಂದರೆ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗುತ್ತೆ. ಆ್ಯಕ್ಚುಲಿ ನಾನು ಹೋಗಿದ್ದು ಫ್ರೈಡೇ ಅಂದರೆ ಇವಾಗಲೇ ತುಂಬ ಕ್ರೌಡ್ ಇದ್ದರು ಮಲ್ಲೇಶ್ವರಮಲ್ಲಿ. ಇನ್ನು ನಾಳೆ ನಾಡಿದ್ದು ಬೇರೆ ವೀಕೆಂಡ್ಸ್ ಕೇಳಬೇಕಾ, ಎಲ್ಲರೂ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಬೇಗ ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಳ್ಳಿ ನೀವು. ಆ್ಯಕ್ಚುಲಿ ನಾನೇನು ಶಾಪಿಂಗ್ ಮಾಡಿದ್ದೀನಿ ಅಂದರೆ ಮಲ್ಲೇಶ್ವರಮಲ್ಲಿ ಒಂದು ದೊಡ್ಡ ಶಾಪಿಂಗ್ ಮಾಡಿದ್ದೀನಿ, ಒಂದು ದೊಡ್ಡ ಗಿಫ್ಟು. ಅದೇನು ಅಂತ ಆಮೇಲೆ ಹೇಳ್ತೀನಿ, ಅದು ಸರ್ಪ್ರೈಸ್ ಆಗಿರಲಿ. ಅದು ಒಂದೇ ನಾನು ಶಾಪಿಂಗ್ ಮಾಡಿರೋದು ಮಲ್ಲೇಶ್ವರಮಲ್ಲಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸಿದ್ದೀನಿ ಹಬ್ಬಕ್ಕೆ ಅಂತ. ಅದನ್ನು ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ, ಯಾಕಂದರೆ ಮತ್ತೆ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಬೇಕು. ಹಂಗಿದ್ರು ಶಾಪಿಂಗ್ ವಿಡಿಯೋ ಆಗ್ತಾ ಇದ್ದೀನಲ್ಲ, ಅದ್ರ ಜೊತೆ ಇದನ್ನು ಅಟ್ಯಾಚ್ ಮಾಡಿದ್ರೆ ನಿಮಗೂ ಡಿಸೈನ್ ಎಲ್ಲ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಹೋಗಿ ಮೊದಲು ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಶಾಪಿಂಗ್ ಹಾಲ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಫಸ್ಟು ನಾನಿಲ್ಲಿ ಒಂದು ಬ್ಯಾಗ್ ಶಾಪ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ಅವ್ರದ್ದು ಗೋಡನ್ನು ಹಿಂದೆ ಇದೆಯಂತೆ, ಮುಂದೆ ರೋಡ್ ಸೈಡಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಅವ್ರ ಅಂಗಡಿ ನೇಮು ನಾನು ಮೇಲ್ಗಡೆನೇ ಇದೆ, ತೋರಿಸಿದ್ದೀನಿ ನೋಡಿ. ಒಳ್ಳೊಳ್ಳೆ ಬ್ಯಾಗ್ಗಳಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹಾಕಿದಾಗ್ಲೂ ಇವರು ಅಂಗಡಿದು ವಿಡಿಯೋ ಹಾಕಿದ್ದೆ, ಬಟ್ ನಾವು ಇವ್ರ ಅಂಗಡಿಲಿ ಏನೂ ಶಾಪಿಂಗ್ ಮಾಡಿರಲಿಲ್ಲ. ಇದ್ರ ಎದುರುಗಡೆನೇ ಇನ್ನೊಂದು ಅಂಗಡಿ ಇತ್ತು, ಅವ್ರದ್ದು ಗೋಡನ್ ಬೇರೆ ಕಡೆ ಇದೆಯಂತೆ. ಅವ್ರು ಇವತ್ತು ಅಂಗಡಿ ಹಾಕಿರಲಿಲ್ಲ. ಅವ್ರ ಅಂಗಡಿಲಿ ಇನ್ನೂ ಒಳ್ಳೊಳ್ಳೆ ಬ್ಯಾಗ್ ಕಲೆಕ್ಷನ್ಸ್ ಇದೆ. ಆದ್ಯಂ ಡೆಲಿಕೇಶಿ ಅಂತ ಇದೆಯಲ್ಲ, ಆ ಹೋಟೆಲ್ ಹತ್ರ. ಮತ್ತು ಹಂಗೆ ನಡ್ಕೊಂಡು ಬರಬೇಕಿದ್ರೆ ಅಲ್ಲಿ ಕಾಟನ್ ಸ್ಕರ್ಟ್ಗಳು ಹಾಕಿರೋದು ತುಂಬ ಚೆನ್ನಾಗಿದ್ದೋ. ಅವರು ಕೇಳಿದ್ದಕ್ಕೆ ಬೇಡ ಮೇಡಮ್ ಶಾಪಿಂಗ್ ಮಾಡೋದಿದ್ರೆ ಅಷ್ಟೇ ವೀಡಿಯೋ ಮಾಡ್ಕೊಳ್ಳಿ ಅಂದರು. ನಾನು ಅದಕ್ಕೆ ಏನು ವೀಡಿಯೋ ಮಾಡಲಿಲ್ಲ, ಸುಮ್ಮನೆ ಮೊದಲೇ ಒಂದು ವೀಡಿಯೋ ತೊಗೊಂಡಿದ್ದೆ, ಅದನ್ನು ಹಂಗೆ ಅಟ್ಯಾಚ್ ಮಾಡಿದ್ದೀನಿ. ಅಲ್ಲಿಂದ ಒಂಚೂರು ಬ್ಯಾಗ್ ಅಂಗಡಿಯಿಂದ ಇನ್ನೊಂಚೂರು ಮುಂದೆ ಬಂದರೆ ಅಲ್ಲೇ ರೋಡ್ ಸೈಡಲ್ಲೇ ಹಾಕಿದ್ದಾರೆ. ನಾನು ಲಾಸ್ಟ್ ಟೈಮು ವೀಡಿಯೋ ಹಾಕಿದಾಗ ಒಂದಿಬ್ಬರು ಕೇಳಿದರು, ಮೇಡಮ್ ಕರೆಕ್ಟಾಗಿ ಲೊಕೇಶನ್ ಎಲ್ಲಿದೆ ಹೇಳಿ ಅಂತ. ಏನಂದರೆ ರೋಡ್ ಸೈಡಲ್ಲಿ ಅಂಗಡಿ ಹಾಕಿರ್ತಾರೆ ನೋಡಿ, ಅವ್ರಿಗೆ ಪರ್ಟಿಕ್ಯುಲರ್ ಲೊಕೇಶನ್ ಅಂತ ಇರೋದಿಲ್ಲ. ಅಕ್ಕಪಕ್ಕ ಯಾವುದಾದ್ರೂ ಶಾಪ್ ನೇಮ್ ಇರುತ್ತಲ್ಲ, ನಾನು ಅದನ್ನು ವೀಡಿಯೋ ತೆಗೆದು ಹಾಕಿರ್ತೀನಿ ನೋಡಿ. ಎಲ್ಲ ಅಂಗಡಿಗಳಲ್ಲೂ ಏನು ತುಂಬ ವೆರೈಟೀಸ್ ಏನು ಇರಲಿಲ್ಲ. ಲಾಸ್ಟ್ ಟೈಮ್ ಏನು ಕಲೆಕ್ಷನ್ಸ್ ಇತ್ತು ಅದೇ ಇತ್ತು, ಬಟ್ ಒಂದೊಂದ್ರಲ್ಲಿ ಮಾತ್ರ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನಾನು ಹಾಕಿದ್ದೀನಿ ನೋಡಿ. ಅದರಲ್ಲೂ ಕಾಟನ್ ಸೂಟ್ಸ್ ಬರುತ್ತಲ್ಲ, ಅಂದರೆ ಕುರ್ತಾ ಮತ್ತು ಪ್ಯಾಂಟು ತುಂಬಾ ಚೆನ್ನಾಗಿದ್ದವು. ಈ ಸಲ ಕ್ರೇಪ್ ಥರ ಬರುತ್ತಲ್ಲ, ಅದಕ್ಕಿಂತ ಈ ಸಲ ಕಾಟನಲ್ಲಿ ಮಾತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅದು ಈ ಸಮ್ಮರ್ಗಂತೂ ಇನ್ನೂ ಮಾಡಿಸ್ದಂಗಿರುತ್ತೆ. ಅಂಗಡಿಯವರು ಅದೇ ಹೇಳ್ತಾಯಿದ್ರು, ನಾನು ಕಲರ್ ಏನು ಫೇಡ್ ಆಗಲ್ವಾ ಅಂತ ಕೇಳಿದ್ದಕ್ಕೆ, ಇಲ್ಲ ಮೇಡಮ್ ಇವಾಗ ಸಮ್ಮರ್ ಅಲ್ವಾ, ಬೇಸಿಗೆಗೆ ಅಂತ ಎಲ್ಲರೂ ಕಾಟನ್ನೇ ಜಾಸ್ತಿನೇ ಕೇಳ್ತಿರ್ತಾರೆ, ಅದಕ್ಕೋಸ್ಕರ ನಾವು ಕಾಟನ್ ಸೂಟ್ಗಳನ್ನೇ ಜಾಸ್ತಿ ತರಿಸಿದ್ದೀವಿ ಅಂತ ಹೇಳ್ತಾಯಿದ್ರು. ಲಾಸ್ಟ್ ಟೈಮು ಕಾಟನಲ್ಲಿ ಬರೀ 850 ಆ ಥರ ಸೆಟ್ಗಳು ಮಾತ್ರ ಇತ್ತು. ಮತ್ತು ನಮಗೆ ಸಿಂಗಲ್ ಪೀಸ್ ಬೇಕಂದರೆ 700 ರುಪೀಸ್ಗೆ ಸಿಗ್ತಾಯಿತ್ತು. ಬಟ್ ಈ ಸಲ 600, 700, 750, 850, 800 ಈ ಥರ ಎಲ್ಲ ಥರ ಅಮೌಂಟ್ಗೂ ಡ್ರೆಸ್ಸು ಸೆಟ್ಗಳು, ಕುರ್ತಾ ಸೆಟ್ಗಳು 2 ಪೀಸು 3 ಪೀಸು ಎಲ್ಲ ಸಿಗ್ತಾಯಿತ್ತು. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಕಾಟನಲ್ಲಿ ಮಾತ್ರ ನೋಡಿ, ಎಲ್ಲ ಅಂಗಡಿಗಳಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. 1 ಪೀಸ್ ಕೂಡ ಇತ್ತು. 1 ಪೀಸ್ ಎಲ್ಲ ಆಲ್ಮೋಸ್ಟು 650, 700 ರುಪೀಸ್ ಅಷ್ಟೇ ಇದ್ದಿದ್ದು. ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೇ ಆಗ್ತಾ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು ಮಲ್ಲೇಶ್ವರಂ 8th ಕ್ರಾಸಲ್ಲಿ. ಈ ಸಲ ಅಂತೂ ಎಲ್ಲ ಅಂಗಡಿಗಳ ಮುಂದೆನೂ ಒಂದು 4-5 ಜನ ನಿಂತಿರೋರು. ಅಂಗಡಿ ಇರೋದೇ ಒಂದಿಷ್ಟು ಚಿಕ್ಕದು ಅಂಗಡಿ ಇರುತ್ತೆ ರೋಡ್ ಸೈಡಲ್ಲಿ, ಅಂದರೆ ಒಂದೊಂದು ಪರ್ಟಿಕ್ಯುಲರ್ ಅಂಗಡಿಗಳು. ಅದ್ರ ಮುಂದೆ ಒಂದು 4-5 ಜನ ನಿಂತ್ಕೊಂಡ್ರಂತೂ ವೀಡಿಯೋ ಮಾಡೋದಕ್ಕೇ ಆಗಲ್ಲ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಪರ್ಟಿಕ್ಯುಲರಾಗಿ ಇಲ್ಲಿ ಇದು ಇವಾಗ ಲೊಕೇಶನ್ ತೋರಿಸ್ತಿದೆ ನೋಡಿ, ಅದ್ರ ಎದುರುಗಡೆನೇ ಇದೆ. ಇದು ರೋಡ್ ಸೈಡಲ್ಲಿ ಇಲ್ಲ, ಸ್ವಲ್ಪ ಸಂಧಿ ಥರ ಇದ್ದರೆ ಒಳಗಡೆ ಹೋದರೆ ತುಂಬ ಲಾಂಗಾಗಿ ಇವರು ಹ್ಯಾಂಗ್ ಮಾಡಿದ್ದಾರೆ. ಮತ್ತು ಫೋಲ್ಡ್ ಮಾಡೋ ಕೂಡ ಸ್ವಲ್ಪ ಡ್ರೆಸ್ಸು ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರೈಸ್ ಕೂಡ ಕೇಳಿದೆ, ನಂಗಲ್ಲಿ ಒಂದು ವೈಟ್ ಡ್ರೆಸ್ ಇಷ್ಟ ಆಯಿತು. 1500 ಹೇಳಿದ್ರು. ತುಂಬಾ ಗ್ರ್ಯಾಂಡಾಗಿತ್ತು. ಈ ಮದುವೆ ಫಂಕ್ಷನ್ಸು ಈ ಥರದಕ್ಕೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಆಗಿದ್ದೋ ಎಲ್ಲ ಕಲೆಕ್ಷನ್ಸು, ಒಂದೇ ಥರ ಇರಲಿಲ್ಲ. ಇಡೀ ಮಲ್ಲೇಶ್ವರಮಲ್ಲಿ ಏನಿದೆಯೋ ಅದೆಲ್ಲ ಇವರು ಒಂದು ಅಂಗಡಿಲೇ ಸಿಗುತ್ತೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ದೋ ಕಲೆಕ್ಷನ್ಸು.
ಯಾರಪ್ಪ ಇಡೀ 8th ಕ್ರಾಸ್ನ ಸುತ್ತುತ್ತಾರೆ ಸಾಕಾಗುತ್ತೆ ಅನ್ನೋರು ಇವಾಗ ನಾನು ಅದ್ಯಾವುದೋ ಜ್ಯುವೆಲ್ರಿನೋ ಶಾಪೋ ಏನೋ ಅದ್ರ ಎದುರುಗಡೆನೇ ಇದೆ ನೋಡಿ. ಸಾರಿ ಮರ್ತ್ಬಿಟ್ಟ ಹೆಸರು, ನಾನು ಲೊಕೇಶನ್ ಹಾಕಿದ್ದೀನಿ ನೋಡಿ ಆ ಶಾಪ್ ನೇಮು. ಅದ್ರ ಎದುರುಗಡೆ ಒಳಗಡೆ ಬರಬೇಕು. ಒಳ್ಳೊಳ್ಳೆ ಬಟ್ಟೆಗಳು ಹಾಕಿದ್ದಾರೆ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆದರೆ ಶಾಪಿಂಗ್ ಮಾಡಿ. ಮತ್ತು ಅಲ್ಲಿ ಪಕ್ಕದಲ್ಲಿ ಟೀ ಶರ್ಟ್ ಕೂಡ ಹಾಕಿದ್ರು, ಅವ್ರದ್ದೇನೆ ಅನಿಸುತ್ತೆ. ಅದನ್ನು 150 100ಗೆಲ್ಲನೂ ಇತ್ತು. ನಾನು ಈ ಸಲ ವೆಸ್ಟರ್ನ್ ಏನು ವೀಡಿಯೋ ಮಾಡ್ಕೊಂಡು ಬರಲಿಲ್ಲ ಜಾಸ್ತಿ. ಹಬ್ಬ ಇದೆಯಲ್ಲ, ಅದಕ್ಕೆ ಬರೀ ಟ್ರೆಡಿಷ್ನಲ್ ಮಾತ್ರ ಮಾಡ್ಕೊಂಡು ಬರೋಣ ಅಂತ ಬರೀ ಕುರ್ತಾ ಸೆಟ್ಗಳು ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಜಾಸ್ತಿ ಶಾಪ್ಗಳನ್ನ ತೋರಿಸಿನೂ ನಾನು ಯಾವುದೇ ಲೊಕೇಶನ್ನು ಅಥವಾ ಅಂಗಡಿ ನೇಮ್ಗಳನ್ನ ಮೆನ್ಷನ್ ಮಾಡಿಲ್ಲ ಅಂದರೆ ಅದು ನಾನು ಆಪೋಸಿಟ್ ಯಾವ ಅಂಗಡಿ ನೇಮ್ನ ಹಾಕಿರ್ತೀನೋ ಅದ್ರ ಮುಂದೆನೇ ತುಂಬ ಅಂಗಡಿಗಳ್ದ ವೀಡಿಯೋ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಬೇರೆ ಬೇರೆ ಅಂಗಡಿ ನೇಮ್ಗಳನ್ನೇನು ನಾನು ಮೆನ್ಷನ್ ಮಾಡಿರಲ್ಲ. ನೀವು ಒಂದ್ಸಲ ಶಾಪ್ ಎದುರುಗಡೆ ಹೋಗಿ ಬಂದರೆ ಏಕ ಅಂಗಡಿಗಳು ಇಟ್ಟಿರ್ತಾರೆ ನೋಡಿ, ಅಲ್ಲೇ ನಾನು ವೀಡಿಯೋ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ನೋಡಿ ಕಾಟನ್ ಸೂಟು, ಅದರಲ್ಲೂ ನನಗೆ ಇದು ಪಾಚಿ ಗ್ರೀನ್ ಹೇಳ್ತಾರಲ್ಲ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಸಲ ಲಾಸ್ಟ್ ಟೈಮ್ ಕಾಟನ್ ಸೂಟ್ಸ್ಗೆಲ್ಲ ತುಂಬಾ ಪ್ರೈಸ್ ಹೇಳ್ತಾಯಿದ್ರು. ಈ ಸಲ ಹಬ್ಬ ಅಂತನೋ ಅಥವಾ ಕಲೆಕ್ಷನ್ಸ್ ಜಾಸ್ತಿ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಸ್ವಲ್ಪ ಅಮೌಂಟು ಕಮ್ಮಿನೇ ಇತ್ತು. ಮತ್ತು ಇದು ಕ್ವಾಡ್ ಸೆಟ್ಗಳು ಬರುತ್ತಲ್ಲ ಆ ಥರ, ಇವು 600 ರುಪೀಸ್ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ನೋಡಿ ಇಲ್ಲೂ ಕಾಟನ್ ಸೂಟ್ಗಳೇ, ಎಲ್ಲ ಕಡೆ ಕಾಟನ್ ಸೂಟು ಈ ಸಲ. ಯಾರಿಗಾದ್ರೂ ಶಾಪಿಂಗ್ ಮಾಡಬೇಕು ಅನಿಸಿದ್ರೆ ಮಂಡೇ ಒಳಗಡೆ ಹೋಗಿ ಶಾಪಿಂಗ್ ಮಾಡಿ. ಯಾಕಂದರೆ ಸಾಟರ್ಡೆ ಸಂಡೇ ತುಂಬ ಜನ ಬಂದು ಶಾಪಿಂಗ್ ಮಾಡೋದ್ರಿಂದ ಕಲೆಕ್ಷನ್ಸು ಬೇಗನೆ ಖಾಲಿಯಾಗೋ ಚಾನ್ಸಸ್ ಇರುತ್ತೆ. ಮತ್ತು ಇವಾಗ ತೋರಿಸ್ತಾ ಇರೋದು ನಾನು ಶಾರ್ಟ್ ಟಾಪ್ಸ್ಗಳು ಜೀನ್ಸ್ ಮೇಲೆ ಹಾಕೋ ಥರ. ಇವಾಗ ಮುಂದೆ ಟೈಯಿಂಗ್ ಥರ ಬರುತ್ತಲ್ಲ, ಬ್ಲೌಸ್ಗೆಲ್ಲ ಹೊಲ್ಸ್ಕೊತಿದ್ದಾರೆ ನೋಡಿ, ಆ ಥರ ಡಿಸೈನ್ಸ್ ಇದೆ. ಮೋಸ್ಟ್ಲಿ ನಾನು ಟಾಪಲ್ಲಿ ಇದೆ ಫಸ್ಟ್ ಟೈಮ್ ನೋಡಿದ್ದು, ಅಂದರೆ ಮಲ್ಲೇಶ್ವರಂ 8th ಕ್ರಾಸಲ್ಲಿ ತುಂಬಾ ಚೆನ್ನಾಗಿತ್ತು. ನಾನು ಜಾಸ್ತಿ ಲಾಸ್ಟ್ ಟೈಮು ಅಂಗಡೀಲಿ ಹೋಗಿ ಶಾಪಿಂಗ್ ಮಾಡಿರ್ತೀನೋ ನೆಕ್ಸ್ಟ್ ಟೈಮ್ ಹೋದಾಗ್ಲೂ ಅದೇ ಅಂಗಡಿ ಸರ್ಚ್ ಮಾಡಿ ಶಾಪಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋದಾಗ ಏನು ಮಾಡ್ತೀನಿ ಅಂದರೆ ಒಂದು ಪರ್ಟಿಕ್ಯುಲರಾಗಿ ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಡ್ರೆಸ್ಗಳು ಹಾಕಿರ್ತಾರೆ ನೋಡಿ, ಅಂಥ ಶಾಪ್ಗಳಲ್ಲಿ ಶಾಪಿಂಗ್ ಮಾಡಿರ್ತೀನಿ. ಸೊ ಯಾವಾಗ್ಲೂ ಅವರು ಡಿಫ್ರೆಂಟಾಗಿ ಹಾಕ್ತಿರ್ತಾರೆ ಅಂದ್ಕೊಂಡು ನಾನು ನೆಕ್ಸ್ಟ್ ಟೈಮ್ ಹೋದಾಗ್ಲೂ ಅದೇ ಶಾಪ್ಗಳಲ್ಲಿ ಶಾಪಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಫಸ್ಟು ಶಾಪಿಂಗ್ ವಿಡಿಯೋದಲ್ಲಿ ಒಂದು ಚಪ್ಪಲಿ ಅಂಗಡಿದು ವಿಡಿಯೋ ಹಾಕಿದ್ದೆ. ಅವಾಗ ನಾನು ಲೊಕೇಶನ್ನು ಅಥವಾ ನೇಮು ಏನೂ ತೋರಿಸಿರ್ಲಿಲ್ಲ. ಅವಾಗ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ನೀವು ಲೊಕೇಶನ್ ಹಾಕಿದ್ರೆ ನಮಗೂ ಈಸಿ ಆಗುತ್ತೆ ಅಂತ. ಮತ್ತು ನೆಕ್ಸ್ಟ್ ಟೈಮ್ ಹಾಕಿದಾಗ್ಲೂ ಚಪ್ಪಲ್ ಶಾಪ್ದು ಲೊಕೇಶನ್ ಹೇಳಿ ಅಂತ ಒಬ್ಬರು ಕೇಳಿದರು. ಅದಕ್ಕೆ ಈ ಸಲ ಅಂಗಡಿಯವ್ರ ಪರ್ಮಿಷನ್ ತೊಗೊಂಡೆ ಫುಲ್ಲು ಅವ್ರ ಅಂಗಡಿದೆಲ್ಲ ವೀಡಿಯೋ ಮಾಡಿಕೊಂಡು ಅವರು ಅಂಗಡಿದು ಕಾರ್ಡ್ ಕೂಡ ವೀಡಿಯೋ ಹಾಕಿದ್ದೀನಿ. ಮತ್ತು ಎಲ್ಲಿ ಬರುತ್ತೆ ಅಂತ ಅದರ ಒಂದು ಆಪೋಸಿಟ್ ಅಂಗಡಿದು ವೀಡಿಯೋ ಕೂಡ ಹಾಕಿದ್ದೀನಿ. ಸೀರಿಯಸ್ಲಿ ನಿಮಗೆ ಡೈಲಿ ವೇರ್ಗೆ ಬೇಕಾ ಅಥವಾ ವಾಕಿಂಗ್ ಬೇಕಾ, ಒಂದು ಸಿಂಪಲ್ ಫಂಕ್ಷನ್ಗೆ ಬೇಕಾ, ಗ್ರ್ಯಾಂಡ್ ಫಂಕ್ಷನ್ಗೆ ಬೇಕಾ, ಅಥವಾ ನಿಮ್ಮದು ಓನ್ದು ಮ್ಯಾರೇಜು ಆ ಥರ ಏನಾದರೂ ಇದ್ದರೆ ಅದಕ್ಕೆ ಬೇಕಾ, ಎಲ್ಲ ಥರ, ಅಥವಾ ವೆಸ್ಟರ್ನ್ ಡ್ರೆಸ್ಗಳಿಗೆ ಮ್ಯಾಚ್ ಆಗೋ ಥರ ಸ್ಯಾಂಡಲ್ಸ್ ಬೇಕಾ, ಎಲ್ಲ ಥರ ಇದು ಒಂದೇ ಅಂಗಡೀಲಿ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಒಂದಿಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮು. ಅವ್ರು ಹೇಳಿದ್ರು ಮೇಡಮ್ ಇಲ್ಲಿ ತನಕ ನಮ್ಮದೇ ಮಾಡ್ಕೊಳ್ಳಿ ಅಂತ. ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು. ಹೋಗೊಂದ್ಸಲ ಬೇಕಿದ್ರೆ ನೀವು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಯಾರಾದ್ರೂ ಹೋಗಿ ಅಂಗಡಿಗೆ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಅವ್ರದ್ದು ಕಾರ್ಡ್ ಕೂಡ ಹಾಕಿದ್ದೀನಿ. ಅಂದರೆ ಆ ಲೊಕೇಶನ್ನ ಟೈಪ್ ಮಾಡಿದ್ರೆ, ಅಂದರೆ ಆ ಅಡ್ರೆಸ್ನ ಟೈಪ್ ಮಾಡಿದ್ರೆ ಲೊಕೇಶನ್ ನಿಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸುತ್ತೆ. ಮತ್ತು BJP ಆಫೀಸ್ ಏನೋ ಇದೆಯಲ್ಲ ಅದ್ರ ಆಪೋಸಿಟಲ್ಲೇ ಈ ಅಂಗಡಿ ಇರೋದು. ನಾನು ವೀಡಿಯೋ ಮಾಡ್ಕೊಳ್ಳೋ ಟೈಮ್ಗೆ ಬಸ್ ಬೇರೆ ಬಂದುಬಿಡ್ತು. ಮತ್ತು ಬಿಸಿಲು ಹೊಡೆಯುತ್ತಾ ಇತ್ತು ನೋಡಿ, ಅದು ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ. ಬಟ್ BJP ಆಫೀಸ್ ಎದುರುಗಡೆನೇ ಇರೋದು. ಅಲ್ಲಿಂದ ಇನ್ನೊಂಚೂರು ಮುಂದೆ ಹೋದರೆ ಇವ್ರ ಹತ್ರ ಶಾರ್ಟ್ ಟಾಪ್ಗಳನ್ನು ಸಿಗುತ್ತೆ, ಪ್ಯೂರ್ ಕಾಟನ್ನು, ಮತ್ತು ಕ್ರೇಪು ಕುರ್ತಾ ಸೆಟ್ಗಳು ಸಿಗುತ್ತೆ, ಕಾಟನ್ ಕುರ್ತಾ ಸೆಟ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಇವ್ರ ಅಂಗಡಿಲಿ ನನ್ನ ಕಸಿನ್ನು 2 ಕುರ್ತಾ ಸೆಟ್ಗಳನ್ನ ಪರ್ಚೇಸ್ ಮಾಡಿದ್ಲು. ನಿಜವಾಗ್ಲೂ ಇವ್ರ ಅಂಗಡಿಲೂ ಅಷ್ಟೇ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಅವ್ರ ಅಂಗಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಜ್ಯುವೆಲ್ರಿ ಶಾಪು. ಎದುರುಗಡೆನೇ ಹಾಕಿದ್ದಾರೆ ಅಂಗಡಿನ.
ಮತ್ತು ನಾನು ಯಾವಾಗ ಹೋದ್ರೂ ಈ ಎತ್ನಿಕ್ ಕಲೆಕ್ಷನ್ ಅಂತೂ ಬಿಡಲ್ಲ. ನಾನೇ ಹಿಂಬಾಲಿಸ್ತಿರ್ತೀನಿ ಭೂತ ಥರ, ಅಷ್ಟು ಚೆನ್ನಾಗಿರುತ್ತೆ ಈ ಅಂಗಡೀಲಿ ಕಲೆಕ್ಷನ್ಸು. ನಾನು ಹೋಗಿ ಸ್ಯಾರಿ ಕೂಡ ಒಂದು ಸಲ ಪ್ರೈಸ್ ಕೇಳಿದ್ದೆ. 850 900 ಈ ಥರ ಪ್ರೈಸ್ ಮೇಡಮ್, ಡಿಸೈನ್ ಮೇಲೆ ಪ್ರೈಸ್ಗಳು ನಾವು ಇದು ಮಾಡ್ತೀವಿ ಅಂತ ಹೇಳಿದರು. ಬಟ್ ಆ ಕ್ವಾಲಿಟಿಗೆ, ಆ ಡಿಸೈನ್ಗೆ ಆ ಪ್ರೈಸೆಲ್ಲ ಓಕೆ ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಇಷ್ಟ ಆದ್ರೂ ಆಗ್ಬೋದು. ಅಲ್ಲಿಂದ ಮುಂದೆ ಬಂದರೆ ಒಳ್ಳೊಳ್ಳೆ ಬ್ಯಾಂಗಲ್ಸ್ಗಳು ಹಾಕಿರ್ತಾರೆ. ಇವೆಲ್ಲ ಆನ್ಲೈನಲ್ಲಿ ಎಷ್ಟು ಕಾಸ್ಟ್ಲಿಗೆ ಮಾರ್ತಿರ್ತಾರೆ ಗೊತ್ತಾ. ಈ ಥರ ರೋಡ್ ಸೈಡಲ್ಲಿ ತೊಗೊಂಡ್ರೆ ನಿಮಗೂ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಸಿಗತ್ತೆ ಮತ್ತು ಕಮ್ಮಿ ಪ್ರೈಸ್ಗೂ ಸಿಗತ್ತೆ. ಮತ್ತು ಅಲ್ಲಿಂದ ಇನ್ನೊಂಚೂರು ಮುಂದೆ ಬಂದರೆ ಲಾಸ್ಟ್ ಟೈಮ್ ನನ್ನ ಕಸಿನ್ನು ಇವ್ರ ಅಂಗಡೀಲಿ ಒಂದು ಜೊತೆ ಸ್ಲಿಪ್ಪರ್ ಶಾಪಿಂಗ್ ಮಾಡಿದ್ಲು. ಈ ಸಲನೂ ಅಷ್ಟೇ ನನಗೆ ಇಷ್ಟ ಆಯಿತು, ಅದಕ್ಕೆ ಇನ್ನೊಂದು ಸಲ ತೋರಿಸೋಣ, ನೀವು ಯಾರಿಗಾದ್ರೂ ಪರ್ಚೇಸ್ ಮಾಡೋರಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ನೋಡಿ ಲೊಕೇಶನ್ನು ತೋರಿಸ್ತಾ ಇದ್ದೀನಿ. ಅದ್ರ ಆಪೋಸಿಟ್ ಇವ್ರ ಅಂಗಡಿ ಇರೋದು. ಒಳ್ಳೊಳ್ಳೆ ಸ್ಲಿಪ್ಪರ್ಸ್ ಇರುತ್ತೆ. ಏನಂದರೆ ಅವ್ರ ಅಂಗಡೀಲಿ ಸ್ಲಿಪ್ಪರ್ಸು ನೋಡಿದ ತಕ್ಷಣ ಇದು ಯಾವುದೋ ಬ್ರಾಂಡೆಡ್ ಸ್ಲಿಪ್ಪರು ಆ ಥರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಡಿಸೈನ್ಸು ಮತ್ತು ಅದೆಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಅದೇ ವಿಡಿಯೋ ಮಾಡಿದ್ದೀನಿ. ಮತ್ತು ಒಂದು ಎತ್ನಿಕ್ ಕಲೆಕ್ಷನ್ಸ್ ಅಂತ ಒಂದು ಅಂಗಡಿ ಇದೆ, ಅದು ಒಂಥರ ಶೋರೂಮ್ ಥರ ಇದೆ. ಆ ಅಂಗಡಿ ಮುಂದೆನೂ ಅಷ್ಟೇ ಒಳ್ಳೊಳ್ಳೆ ಕುರ್ತಾ ಸೆಟ್ಗಳನ್ನ ಹಾಕಿರ್ತಾರೆ. ಬಟ್ ಆ ಅಂಗಡಿ ಕೆಳಗಡೆನೇ ರೋಡ್ ಸೈಡಲ್ಲಿ ತುಂಬ ಜನ ಒಳ್ಳೊಳ್ಳೆ ಕುರ್ತಾ ಸೆಟ್ಗಳನ್ನ ಇಟ್ಕೊಂಡಿದ್ದಾರೆ. ಹೋಗೊಂದ್ಸಲ ನೋಡಿ, ನಿಮಗೆ ತುಂಬಾ ಇಷ್ಟ ಆದರೂ ಆಗ್ಬೋದು. ಕಾಟನ್ ಸೆಟ್ಸು ಎಲ್ಲ. ನನಗೆ ಎತ್ನಿಕ್ ಕಲೆಕ್ಷನ್ಸ್ ಅಂತ ಹೇಳಿದ್ನಲ್ಲ, ಅಂಗಡಿ ಎದುರುಗಡೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಒಂಥರ ಅನ್ನಿಸ್ತಾ ಇತ್ತು. ಬಟ್ ಬರಬೇಕಾದ್ರೆ ಹಂಗೇ ಸುಮ್ಮನೆ ಸೈಡಲ್ಲಿ ಒಂಚೂರು ಫೋನ್ ಆನ್ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದೆ. ಯಾಕಂದರೆ ಏಕ ಅಂಗಡಿಗಳಿತ್ತ, ತುಂಬ ಜನ ನಿಂತಿದ್ರ, ನನಗೆ ಒಂಥರ ಅನ್ನಿಸ್ತು ವಿಡಿಯೋ ಮಾಡ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ. ಮಾತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು ಅವ್ರ ಅಂಗಡೀಲಿ, ಅದಕ್ಕೋಸ್ಕರ ಹಂಗೆ ಸೈಡಲ್ಲಿ ಒಂಚೂರು ವಿಡಿಯೋ ಮಾಡ್ಕೊಂಡು ಬಂದೆ. ಅದು ಬಿಟ್ಟರೆ ನೆಕ್ಸ್ಟು ಈ ಬ್ಯಾಗ್ ಅಂಗಡಿ ನಾನು ಒಂದು 3 ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾಕಂದರೆ ಇವ್ರ ಅಂಗಡೀಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಯಾವಾಗ ಹೋದ್ರೂ, ಮತ್ತು ಬಾರ್ಗೇನ್ ಕೂಡ ಮಾಡ್ಬೋದು. ಅವ್ರ ಅಂಗಡಿ ಅವ್ರದ್ದು ಕಾರ್ಡು ಮೆನ್ಷನ್ ಮಾಡಿದ್ದೀನಿ ನೋಡಿ, ಯಾಕಂದರೆ ಅವು ಅಂಗಡಿಗೆ ಏನೂ ಹೆಸರಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಕಾರ್ಡನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿರೋ ಅಡ್ರೆಸ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದೇ ಲೊಕೇಶನ್ಗೆ ಕರ್ಕೊಂಡೋಗುತ್ತೆ. ಅದಕ್ಕೋಸ್ಕರ ಅವ್ರು ಕೇಳಿದೆ, ಹಬ್ಬಕ್ಕೇನು ಸ್ಪೆಷಲ್ಲಾಗಿ ತರಿಸಿಲ್ವ ಅಂದಿದ್ದಕ್ಕೆ, ಇನ್ನೂ ಬರ್ತಾಯಿದೆ ಮೇಡಮ್ ಕಲೆಕ್ಷನ್ಸು, ನಾಳೆ ಬರ್ಬೋದು ಅಂತ ಹೇಳಿದ್ರು. ಇವ್ರ ಅಂಗಡೀಲಿ ಮಾತ್ರ ತುಂಬ ಒಳ್ಳೊಳ್ಳೆ ಬ್ಯಾಗ್ಸ್ಗಳನ್ನ ಇಟ್ಟಿರ್ತಾರೆ. ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ಗಳೇನೋ ಅನ್ನೋ ಥರ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅವ್ರದ್ದು ಕಾರ್ಡು ಇದು. ಮತ್ತು ಅವ್ರ ಅಂಗಡಿ ಎದುರುಗಡೆನೇ ಜ್ಯುವೆಲ್ರಿಗಳನ್ನ ಮಾರ್ತಿರ್ತಾರೆ. ಇಮಿಟೇಟಿಂಗ್ ಜ್ಯುವೆಲ್ರಿ ಬರುತ್ತಲ್ಲ ಆ ಥರದ್ದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗೆ ಇವ್ರ ಅಂಗಡೀಲಿ ಏನು ತುಂಬಾ ಇಷ್ಟ ಆಗೋದು ಅಂದರೆ ಬ್ಯಾಂಗಲ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕೇಳಿದೆ ಹಬ್ಬಕ್ಕೇನೋ ಸ್ಪೆಷಲ್ ಡಿಸ್ಕೌಂಟ್ ಇಲ್ವಾ ಅಂದಿದ್ದಕ್ಕೆ, ಇದೆ ಮೇಡಮ್ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಿದ್ದೀವಿ, ತೊಗೊಳ್ಳಿ ನೀವು ಅಂತ ಹೇಳಿದ್ರು. ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಬ್ಯಾಂಗಲ್ ಡಿಸೈನ್ಸ್ನ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಇವಾಗ ಚಿನ್ನದ ರೇಟ್ ಬೇರೆ ಜಾಸ್ತಿ ಆಗಿದೆಯಲ್ಲ, ಈ ಥರದ್ದು ಆರಾಮಾಗಿ ತೊಗೊಂಡು ಹಾಕೋಬೋದು. ಆ ಕಡೆ ಕಳ್ತನ ಆದ್ರೂ ಫೀಲ್ ಆಗೋಲ್ಲ, ಮತ್ತು ಚಿನ್ನದ ಥರನೇ ಫೀಲ್ ಕೊಡುತ್ತಲ್ಲ ಹಾಕ್ಕೊಂಡ್ರೆ, ಆ ಖುಷಿನೂ ಇರುತ್ತೆ. ನೋಡಿ ಒಂದೊಂದು ಬ್ಯಾಂಗಲನ್ನು ಎಷ್ಟು ಡಿಫ್ರೆಂಟಾಗಿದ್ದಾವೆ ಅಂತ. ಮತ್ತು ಆ ಬ್ಯಾಂಗಲ್ ಶಾಪ್ಗಿಂತ ಇನ್ನೊಂಚೂರು ಮೇಲೆ ಬಂದರೆ ಅಲ್ಲಿ 1 ಪೀಸ್ ಡ್ರೆಸ್ಗಳನ್ನ ಮಾರ್ತಾಯಿದ್ರು, ತುಂಬಾ ಚೆನ್ನಾಗಿದ್ದು. ಈ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ, ಈ ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಸ್ಕೂಲ್ ಇದೆಯಲ್ಲ, ಅದಕ್ಕಿಂತ ಒಂಚೂರು ಡೌನ್ ಬಂದರೆ ರೋಡ್ ಕ್ರಾಸ್ ಮಾಡಿಕೊಂಡು ಎದುರುಗಡೆ ಬಂದರೆ ಇವಾಗ ತೋರಿಸ್ತಿರೋ ಶಾಪ್ಗಳೆಲ್ಲ ಅಲ್ಲೇ ಸಿಗೋದು. ನೋಡಿ ಕುಶಲ್ಸ್ ಇದೆಯಲ್ಲ, ಅದ್ರ ಆಪೋಸಿಟೇ ಇವ್ರ ಅಂಗಡಿ ಇರೋದು. ಇವ್ರ ಅಂಗಡಿಲಂತೂ ಒಳ್ಳೊಳ್ಳೆ 1 ಪೀಸ್ ಡ್ರೆಸ್ಗಳಿದೆ. ಯಾರು ನಾನು ಮಲ್ಲೇಶ್ವರಮಲ್ಲಿ 1 ಪೀಸ್ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿಲ್ಲ ಅಂತ ಇದ್ರಲ್ಲ, ಅವ್ರು ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಕುಶಲ್ಸ್ ಕೆಳಗಡೆನೇ ಇವರು ಹಾಕಿದ್ದಾರೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಹೇಳಿದ್ನಲ್ಲ, ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಸ್ಕೂಲ್ ಇದೆಯಲ್ಲ, ಅದ್ರ ಡೌನ್ ಬಂದರೆ ರೋಡ್ ಕ್ರಾಸ್ ಮಾಡಿದ್ರೆ ಅಲ್ಲೇ ಲೆಫ್ಟು ರೈಟಲ್ಲಿ ನೋಡಿ ಕುಶಲ್ಸ್ ಕಾಣಿಸುತ್ತೆ, ಅದ್ರ ಎದುರುಗಡೆನೇ ಇರೋದು ಅವ್ರ ಅಂಗಡಿ. ಮತ್ತು ಅಲ್ಲಿಂದ ಮುಂದೆ ಬಂದರೆ ರೋಡ್ ಕ್ರಾಸ್ ಮಾಡಿದ್ರೆ ಆ ಕಾರ್ನರಲ್ಲೇ ಒಳ್ಳೊಳ್ಳೆ ಕುರ್ತಾ ಸೆಟ್ಗಳನ್ನ ಮಾರ್ತಾಯಿದ್ರು. ಮತ್ತು ಅವ್ರ ಅಂಗಡೀಲಿ ಶಾರ್ಟ್ ಟಾಪ್ಗಳು ಕೂಡ ಸಿಗತ್ತೆ. ಯಾರ್ಯಾರೆಲ್ಲ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಳ್ಳಿ, ಕಲೆಕ್ಷನ್ಸ್ ಎಲ್ಲ ಬೇಗ ಖಾಲಿ ಆಗುತ್ತೆ. ಮತ್ತು ರೋಡ್ ಸೈಡ್ಗಳಲ್ಲೇ
ದುಪ್ಪಟಗಳನ್ನ ಮಾರ್ತಾ ಇರ್ತಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ಕಲಂಕಾರಿ ಮತ್ತು ಆ ಥರ ಎಲ್ಲ ಇವಾಗ ಟ್ರೆಂಡಿಂಗ್ ಇದೆಯಲ್ಲ, ಆ ಥರ ಡಿಸೈನ್ಸ್ ಎಲ್ಲ ದುಪ್ಪಟಗಳು ಮಾರ್ತಾಯಿದ್ರು. ಯಾರೆಲ್ಲ ಸಮ್ಮರ್ಗೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಮತ್ತು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಬೇಗ ಬೇಗ ಹೋಗಿ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗೋದಕ್ಕಿಂತ ಮುಂಚೆ ಶಾಪಿಂಗ್ ಮಾಡ್ಕೊಳ್ಳಿ. ಇದಿಷ್ಟು ಆಗಿತ್ತು ಮಲ್ಲೇಶ್ವರಂ ಎಕ್ಸ್ಪ್ಲೋರ್ ಮಾಡೋ ವಿಡಿಯೋ. ಮತ್ತು ಏನೇನು ಶಾಪಿಂಗ್ ಮಾಡಿದೆ ಮತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಎಕ್ಸ್ಪ್ಲೋರ್ ವಿಡಿಯೋ ಆದಮೇಲೆ ಆ ವಿಡಿಯೋನು ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೇಳಿದ್ನಲ್ಲ ಏನೋ ದೊಡ್ಡದು ಗಿಫ್ಟು ಸರ್ಪ್ರೈಸಿಂಗ್ ಆಗಿರಲಿ ತೋರಿಸ್ತೀನಿ ಅಂತ. ಅದೇ ನಾನು ಆ್ಯಕ್ಚುಲಿ ಮಲ್ಲೇಶ್ವರಂಗೆ ಶಾಪಿಂಗ್ಗೆ ಅಂತ ಏನೋ ಹೋಗಿರಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಎಲ್ಲ ಶಾಪಿಂಗ್ ಮಾಡಿದ್ದೀನಿ ಹಬ್ಬಕ್ಕೆ ಅಂತ. ಮತ್ತು ನನಗೆ ಅಂತ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ತಿದ್ದೀನಿ, ಮಕ್ಳಿಗೆ ಸ್ಟಿಚ್ ಮಾಡ್ಸೋದಕ್ಕೆ ಕೊಟ್ಟಿದ್ದೀನಿ. ನಾನೇನಾದರೂ ಈ ಥರ ಹಬ್ಬಗಳು ಅಥವಾ ಸ್ಪೆಷಲ್ ಒಕೇಶನ್ಸ್ ಏನಾದರೂ ಇದ್ದರೆ ಮಕ್ಳಿಗೆ ಡ್ರೆಸ್ನ ಸ್ಟಿಚ್ ಮಾಡ್ತೀನಿ, ನನಗೂ ಕೂಡ. ಇವಾಗ ತಾನೇ ಬಂದ್ವಿ ಶಾಪಿಂಗಿಂದ. ನನ್ನ ಚಿಕ್ಕ ಮಗಳು ಮಲಗಿದ್ಲು, ಅದಕ್ಕೆ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಪಟ ಪಟ ಅಂತ ಮಾಡ್ತಾಯಿದ್ದೀನಿ. ಏನಾದರೂ ಮಾತು ತೊದಲು ಬಂದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ದೊಡ್ಡ ಗಿಫ್ಟು. ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ನಾವೇನು ತೊಗೊಳ್ಳಿಲ್ಲ ಅಂದರೂ ನನ್ನ ಮಗಳಿಗೆ ಮಾತ್ರ ಏನಾದರೂ ತೊಗೊಂಡು ಬರಲೇಬೇಕು. ಹೋಗಿದ್ದಕ್ಕೆ ಪ್ರಸಾದ ಥರ ಇಟ್ಕೊಂಡು ಬರಬೇಕು. ಸೊ ಇದು ಡಾಕ್ಟರ್ ಕಿಟ್ ಅವಳದು. ಇದೊಂದೇ ನಾವು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡಿದ್ದು. ಬಟ್ ನಾನು ಇವಾಗ ಹಬ್ಬ ಇದೆಯಲ್ಲ, ನಿಮಗೂ ಕಲೆಕ್ಷನ್ಸ್ ಏನಿದೆ ತೋರಿಸೋಣ ಅಂತ ಒಂದು ಅಂದರೆ ಮಲ್ಲೇಶ್ವರಂ ಎಕ್ಸ್ಪ್ಲೋರ್ ಮಾಡೋಣ ಅಂತ ವಿಡಿಯೋ ಮಾಡೋದಕ್ಕೆ ಹೋಗಿದ್ದೆ ಅಷ್ಟೇ. ಬಟ್ ನನ್ನ ಡ್ರೆಸ್ಗಳ ಡಿಸೈನ್ಗಳು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಹೋಗಿ ಓಪನ್ ಮಾಡ್ಕೊಂಡಾಡು ನೋಡಿ, ಹತ್ರದಿಂದ ತೋರಿಸ್ತೀನಿ ಫುಲ್. ನನಗೆ ಕೆಲಸ ಇದೆ, 2 ಮಿನಿಟ್ಸ್ ಬರ್ತೀನಿ ನೋಡಿ. ನೋಡಿ ಇದು ಫುಲ್ಲು, ಇದು ಪ್ಯೂರ್ ಜಾರ್ಜೆಟ್ ಮೆಟೀರಿಯಲು, 100 ರೂಪೀಸ್ ಮೀಟರು. ಎಷ್ಟು ಫ್ಲೇರ್ ಆಗಿದೆ ನೋಡಿ. ಇನ್ನೂ ಆ ಕಡೆ ಇನ್ನೂ ಈ ಥರ ಸ್ಟ್ರೆಚ್ ಮಾಡಿದ್ರೆ ಇನ್ನೂ ಅಗಲ ಬರುತ್ತೆ. ಇದು ನಾನು 8 ಮೀಟರ್ ತೊಗೊಂಡೋಗಿದ್ದೆ. ಇದು ಪನ್ನ, ಸ್ಯಾರಿ ಪನ್ನ, ಅದರಲ್ಲಿ ಈ ಮೆಟೀರಿಯಲು ತುಂಬಾ ಚೆನ್ನಾಗಿದೆ. ಫುಲ್ ಸ್ಲೀವ್, ಅಂದರೆ ಸ್ಲೀವು ಉದ್ದ ಬಂದು ಈ ಥರ ಬರುತ್ತಲ್ಲ, ಮುಂದೆ ಬಫ್ ಥರ ಕೂರೋ ಥರ ಹೊಲಿಸಿದ್ದೀನಿ. ಇದಕ್ಕೆ ಈ ಥರ ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಇದು ಎಷ್ಟು ಫ್ಲೇರಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಊರಲ್ಲಿ ಹೊಲಿಸೋದ್ರಿಂದ ಸ್ಟಿಚಿಂಗ್ ಚಾರ್ಜು ಕೂಡ ಕಮ್ಮಿನೇ ಬೀಳುತ್ತೆ. ಇದು ಬ್ಯಾಕು ರೌಂಡ್ ನೆಕ್ ಕೊಡಿಸಿ ಈ ಥರ ಟಾಸಲ್ಸ್ ಕೊಡಿಸಿದ್ದೀನಿ. ಸುಮ್ಮನಿರಪ್ಪ, ಸೌಂಡ್ ಮಾಡಬೇಡ. ನೋಡಿ ಎಷ್ಟು ಲೆಂತ್ ಇದೆ ಅಂತ ತೋರಿಸ್ತೀನಿ. ಇದು ಫುಲ್ ಲೆಂತ್ ಹೊಲಿಸಿದ್ದೀನಿ, ಗೌನ್ ಥರ. ಅವರೇ ಸಜೆಸ್ಟ್ ಮಾಡಿದ್ದು ಡ್ರೆಸ್ ಸ್ಟಿಚ್ ಮಾಡೋರು ಈ ಥರ ಹೊಲಿಸಿ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಇದಕ್ಕೆ ದುಪ್ಪಟ್ಟ ಕೂಡ ಇದೆ, ಬಟ್ ಅವ್ರು ಇನ್ನೂ ಲೇಸ್ ಅಟ್ಯಾಚ್ ಮಾಡಬೇಕಿತ್ತು. ಅದಕ್ಕೆ ನೆಕ್ಸ್ಟ್ ಯುಗಾದಿ ಹಬ್ಬಕ್ಕೆ ನನ್ನ ಮಕ್ಕಳು ಬಟ್ಟೆ ಕೊಟ್ಟಿದ್ದೀನಲ್ಲ, ಅದನ್ನು ಈಸ್ಕೊಂಬರೋಕೆ ಹೋದಾಗ ತೊಗೊಂಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ವೇರ್ ಮಾಡಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ನು ಇದು, ಸುಮ್ಮನಿರು ಮಗಳೇ, ಬ್ಲಾಕು, ಮುಂದೆ ರೌಂಡ್ ನೆಕ್ ಕೊಟ್ಟಿದ್ದಾರೆ. ಇದು ಅಷ್ಟೇ, ಎಲ್ಲದಕ್ಕೂ ಫುಲ್ ಸ್ಲೀವ್ ಇಡಿಸಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಹಿಂದೆ ಡೀಪ್ ವಿ ಕೊಟ್ಟಿದ್ದಾರೆ ನೋಡಿ. ಟಾಸಲ್ಸ್ ಮಾತ್ರ 3 ಡ್ರೆಸ್ಸು ಹೊಲಿಸಿದ್ದೀನಿ, ಸೇಮ್ ಹಾಕ್ಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಈ ಥರ ಟಾಸಲ್ಸ್ ಕೊಟ್ಟಿದ್ದಾರೆ. ಇದು ಲಾಂಗ್ ಏನು ಹೊಲಿಸಿಲ್ಲ, ನೀಗಿಂತ ಸ್ವಲ್ಪ ಕಾಫ್ ಲೆಂತ್ ಹೊಲಿಸಿದ್ದೀನಿ. ಅಂದರೆ ಪ್ಯಾಂಟು ಕೆಳಗಡೆ ಕಾಣಿಸೋ ಥರ ವೇರ್ ಮಾಡಿದಾಗ. ಡಿಸೈನ್ಸ್ ಈ ಥರ ಇದೆ ನೋಡಿ. ಇದು ಅಷ್ಟೇ ಜಾರ್ಜೆಟ್. ಇದಂತೂ ಅದಕ್ಕಿಂತ ತುಂಬಾ ಸಾಫ್ಟ್ ಫ್ಯಾಬ್ರಿಕ್ಕು. ಇದೆಲ್ಲ ನಾನು ಶ್ರೀರಾಮ್ಪುರದಲ್ಲೇ ಪರ್ಚೇಸ್ ಮಾಡಿರೋದು, ಬೇಡ ಅದು ಸುಮ್ಮನೆ. ನೆಕ್ಸ್ಟ್ ಇದನ್ನು ನಾನು ಹಾಕಿದ್ದೆ ನೋಡಿ, ಇದೊಂದು ಡ್ರೆಸ್ಸು. ಇದು ಮುಂದೆ ಪಿನ್ ಹಾಕ್ಬಿಟ್ಟಿದ್ದೀನಿ, ಮುಂದೆ ಡೈಮಂಡ್ ನೆಕ್ ಥರ, ಬ್ಯಾಕು ಈ ಥರ ರೌಂಡ್ ಬರುತ್ತೆ ನೋಡಿ. ಅದು ಇದೇ ಥರ ಸೇಮ್ ಮೆಷರ್ಮೆಂಟು ನೋಡಿ. ಇದಕ್ಕೂ ಟಾಸಲ್ಸ್ ಅದೇ ಥರ ಕೊಟ್ಟಿದ್ದಾರೆ. ಫುಲ್ ಸ್ಲೀವು ನೋಡಿ. ಈ ಥರ ಕೆಳಗಡೆ ಪ್ಯಾಂಟ್ ಕಾಣಿಸೋ ಥರ ಕಾಫ್ ಲೆಂತ್ ಹೊಲಿಸಿದ್ದೀನಿ. ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ನಿಮಗೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ.
ಬ್ಲಾಕ್ ತೋರಿಸಿದ್ನಲ್ಲ ಅದು ಇದು ಸೇಮ್ ಇಷ್ಟು ಲೆಂತ್ ಇದೇ ಮೆಷರ್ಮೆಂಟು. ಮೊದಲು ತೋರಿಸಿದ್ದೀನಲ್ಲ ಬ್ರೌನ್ ಕಲರು ಅದು ಮಾತ್ರ ಫುಲ್ ಲೆಂತ್ ತೋರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ 100 ರೂಪೀಸ್ ಪರ್ ಮೀಟರು. ಬ್ಲಾಕು ನಾನು ಎಲ್ಲದಕ್ಕೂ 8 ಮೀಟರ್ಸೇ ಕಟ್ ಮಾಡಿಸಿದೆ, ದುಪ್ಪಟ್ಟಕ್ಕೆ ಸೇರಿಸಿ ಅವ್ರೇನೋ ಕಮ್ಮಿ ಕೊಟ್ಬಿಟ್ಟಿದ್ದಾರೆ. ಅದು ಒಂದು ಅವರು ದುಪ್ಪಟ್ಟ ಶಾರ್ಟೇಜ್ ಆಯಿತು ಅಂತ ಹೇಳಿದ್ರು. ನಾನು ಅದಕ್ಕೆ ಬೇರೆ ಅದಾದರೂ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಇಷ್ಟು ಮೂರಲ್ಲಿ ನಿಮ್ಗೆ ಯಾವುದು ಡ್ರೆಸ್ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಶ್ರೀರಾಮ್ಪುರದಲ್ಲಿ ಒಳ್ಳೊಳ್ಳೆ ಮೆಟೀರಿಯಲ್ ಸಿಗುತ್ತೆ. ಅಂಗಡಿಲಿ ಇದೇ ಥರದ್ದು ಇಷ್ಟು ಫ್ಲೇರ್ ಆಗಿರೋದು ತೊಗೋಬೇಕಂದ್ರೆ ಒಂದು 2.5-3 ಮೇಲಾಗುತ್ತೆ. ಬಟ್ ನನಗೆ ಫ್ಯಾಬ್ರಿಕ್ಗೆ 800 ರೂಪೀಸ್ ಬೀಳ್ತು ಫುಲ್ಲು. ಸ್ಟಿಚಿಂಗ್ಗೆ ನಾನು 900 ಪೇ ಮಾಡಿದ್ದೀನಿ. ಎಷ್ಟಾಯಿತು? 1600 ರೂಪೀಸ್ ಆಯಿತು ವಿತ್ ದುಪ್ಪಟ್ಟ ಸೇರಿ. ನೆಕ್ಸ್ಟು ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಪ್ಯಾಂಟು. ಇದು 350 ರೂಪೀಸ್ ಅಷ್ಟೇ. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಫ್ಲೆಕ್ಸಿಬಲ್ ಆಗಿದೆ, ನೋಡ್ಬೋದು. ಸ್ಟ್ರೆಚಬಲ್ ಮೆಟೀರಿಯಲ್ಲು. ನಾನು ನೋಡೋಣ ಅಂದ್ಬಿಟ್ಟು 350 ನಾನು ಯಾವತ್ತೂ ತೊಗೊಂಡಿರಲಿಲ್ಲ. ಬಟ್ ವಿಶಾಲ್ ಮಾರ್ಟಲ್ಲಿ ಪ್ಯಾಂಟ್ಸ್ ತೊಗೊಂಡಿದ್ದೆ, 350 ತೊಗೊಂಡಿರಲಿಲ್ಲ, ಅಲ್ಲ 399. ನೋಡೋಣ ಅಂದ್ಬಿಟ್ಟು ತೊಗೊಂಡೆ. ವೇರ್ ಮಾಡಿದಾಗ ಟ್ರಯಲ್ ಮಾಡಿದಾಗ ಫಿಟ್ಟಿಂಗು ಎಲ್ಲ ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ಇನ್ನೊಂದು ಇದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ನಲ್ಲ, ನಮ್ಮ ಅಮ್ಮ ಬಂದಿದ್ರು, ಅವ್ರ ಮಕ್ಳಿಗೆ ಮೊಮ್ಮಕ್ಳಿಗೆ ಬಟ್ಟೆ ತೊಗೊಂಡ್ರು, ಸೊಸೆಗೆ ಮೊಮ್ಮಕ್ಳಿಗೆ ಅಂತ. ಅವಾಗ ಹೋದಾಗ ನೋಡ್ಕೊಂಬಂದಿದ್ದೆ. ಹಬ್ಬಕ್ಕೆ ಅಂತ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ದೆಲ್ಲ, ಅಂದರೆ ಒಳ್ಳೊಳ್ಳೆ ಪ್ಯಾಂಟ್ಗಳ ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಇತ್ತು ವಿಶಾಲ್ ಮಾರ್ಟಲ್ಲಿ. ಬಟ್ ಅವಾಗ ನಾನು ಬರೀ ಮಕ್ಳಿಗೆ ಬಟ್ಟೆ ತೊಗೊಂಡೋಗೋದಲ್ವ ಅಂತ ಅಮೌಂಟ್ ಎತ್ಕೊಂಡು ಹೋಗಿರಲಿಲ್ಲ. ಸುಮ್ಮನೆ ಕೈಗೆ ಸಿಕ್ಕದಷ್ಟು 1-1.5 ಸಾವಿರನ ಎತ್ಕೊಂಡು ಹೋಗಿದ್ದೆ. ನನ್ನ ಹಸ್ಬೆಂಡು ಅವ್ರು ತೊಗೊಂಡು ಬಂದಿರಲಿಲ್ಲ. ಅವ್ರು ಸುಮ್ಮನೆ ನಾವು ಕರೆದ್ವಿ ಅಂತ ನಮ್ಮ ಜೊತೆ ಬಂದರು. ನೋಡಿ ಅಲ್ಲೇ ಬಿಚ್ಚಬೇಕಂತೆ. ಒಂದು ನಿಮಿಷ ಓಪನ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಅವಾಗ ಒಂದು 3 ಪ್ಯಾಂಟ್ ನೋಡ್ಕೊಂಡು ಬಂದಿದ್ದೆ. ಬೇಡ ತೋರಿಸಿದ್ದೀನಿ ಹೋಗು. ಅವಾಗ ಒಂದು 3 ಪ್ಯಾಂಟ್ ನೋಡ್ಕೊಂಡು ಬಂದಿದ್ದೆ, ಚೆನ್ನಾಗಿತ್ತು. ಆ್ಯಕ್ಚುಲಿ ಹೊರ್ಗಡೆ ಎಲ್ಲ ಇದೆ ತೊಗೊಂಡ್ರೆ 999 ಆ ಥರ ಇರುತ್ತೆ, ಅಂದರೆ 1000 ರೂಪೀಸ್ ಒಂದು ಪ್ಯಾಂಟಿಗೆ ಬೀಳುತ್ತೆ. ಬಟ್ ವಿಶಾಲ್ ಮಾರ್ಟಲ್ಲಿ ಇದು 599 ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹೋಗಿದ್ದಕ್ಕೂ ಇದಕ್ಕೂ ಅಲ್ಲೇ ಕಲೆಕ್ಷನ್ಸ್ ಎಷ್ಟು ಖಾಲಿಯಾಗಿತ್ತು ಅಂದರೆ ನಾನು ಫ್ರೀ ಅವಾಗಲೇ ನೋಡ್ಕೊಂಬಂದಿದ್ದೆ ಅಂತ ಹೇಳಿದ್ನಲ್ಲ. ಇದು ಒಂದೇ ಇದ್ದಿದ್ದು, ಅದು ನನ್ನ ಸೈಜಲ್ಲಿ ಇದು ಒಂದೇ ಲಾಸ್ಟ್ ಪೀಸ್ ಇದ್ದಿದ್ದು. ಹುಡುಕಿ ತೊಗೊಂಡು ಬಂದಿದ್ದೀನಿ ಇದನ್ನು. ಫಸ್ಟ್ ತೋರಿಸಿದ್ಲು ಹಂಗೆ ರ್ಯಾಂಡಮಾಗಿ ಪಿಕ್ ಮಾಡಿದ್ದು. ಇನ್ನೆರಡು ಕಲೆಕ್ಷನ್ಸ್ ಖಾಲಿಯಾಗಿದ್ದು, ಅಂದರೆ ಕಲೆಕ್ಷನ್ಸ್ ಇತ್ತು 34, 36 ಅಷ್ಟು ದೊಡ್ಡ ಸೈಜಲ್ಲಿ ಇತ್ತು. ನಮ್ಮದು ಸೈಜಲ್ಲಿ ಸಿಗಲಿಲ್ಲ ನನ್ನ ಸೈಜ್ಗೆ. ಅದು ಬಿಟ್ಟರೆ ಇದೊಂದು ಟೀ ಶರ್ಟ್ ತೊಗೊಂಡೆ, 199 ರೂಪೀಸ್. ಅದೇ ಕ್ರೀಮ್ ಕಲರ್ ಪ್ಯಾಂಟ್ ತೋರಿಸಿದ್ನಲ್ಲ ಆಫ್ ವೈಟು, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ನನಗೆ ಮುಂಚೆ ಎಲ್ಲ ನಾನು ಜುಡಿಯೋ, ಟ್ರೆಂಡ್ಸು ಅಥವಾ ಈ ಥರ ಮ್ಯಾಕ್ಸು ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೆ. ಬಟ್ ಇವಾಗೇನೋ ವಿಶಾಲ್ ಮಾರ್ಟಲ್ಲಿ ತುಂಬಾ ಇಷ್ಟ ಆಗುತ್ತೆ ಶಾಪಿಂಗ್ ಮಾಡೋದಕ್ಕೆ. ನಾನು ಲಾಸ್ಟ್ ಟೈಮು ಸಿನಿಮಾ ಸೌಂಡ್ ಮಾಡಬೇಡ, ನನ್ನ ಮಗಳದು ಒಂದು ಸ್ಕೂಲ್ದು ಸ್ಪೋರ್ಟ್ಸ್ ಡೇ ವಿಡಿಯೋ ಹಾಕಿದ್ದೀನಿ ನೋಡಿ. ಅದರಲ್ಲಿ ನಾನು ಹಾಕಿರೋದು ವೇರ್ ಮಾಡಿರೋ ಡ್ರೆಸ್ಸು, ಅಂದರೆ ಟಾಪು ಮತ್ತು ಜೀನ್ಸ್ ತೋರಿಸ್ತಿದ್ದೀನಿ. ಸುಮ್ಮನಿರಪ್ಪ, ನನ್ನ ಮಗಳಿಗೆ ಚೆನ್ನಾಗಿ ಪರಾಣಿಸ್ತಾ ಇದ್ದಾರೆ ನೋಡಿ. ಅದು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು, ಅದು 599. ಎಷ್ಟು ಸಲ ವಾಶ್ ಮಾಡಿದ್ದೀನಿ ಅಂದರೆ ಒಂಚೂರು ಕಲರ್ ಫೇಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಇತ್ತೀಚೆಗಂತೂ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡೋದು ಮತ್ತು ಅಲ್ಲಿದ್ದು ಕ್ವಾಲಿಟಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಮತ್ತು ಪ್ರೈಸು ಅಷ್ಟೇ ತುಂಬಾ ರೀಸನಬಲ್ ಆಗಿರುತ್ತೆ. ಹೊರಗಡೆ ಶಾಪಿಂಗ್ ಮಾಡೋದಕ್ಕಿಂತ ಈ ಥರ ಜೀನ್ಸು ಟಾಪ್ಸ್ ಎಲ್ಲ ವಿಶಾಲ್ ಮಾರ್ಟಲ್ಲಿ ತೊಗೋಬೋದು. ಬಟ್ ಯಾವಾಗಲೂ ಹೋದಾಗೆಲ್ಲ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಥರ ಏನಾದರೂ ಹಬ್ಬಗಳು ಇನ್ನೇನಾದರೂ ಇದ್ದಾಗ ಈ ಟೈಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕಿರ್ತಾರೆ ವಿಶಾಲ್ ಮಾರ್ಟಲ್ಲಿ. ಆ ಟೈಮಲ್ಲಿ ಹೋಗಿ ಶಾಪಿಂಗ್ ಮಾಡಿ. ಮತ್ತು ನನ್ನ ಮಕ್ಳದ್ದು ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ನೆಕ್ಸ್ಟು ಕಲೆಕ್ಟ್ ಮಾಡ್ಕೊಂಡಾಗ ವಿಡಿಯೋ ಹಾಕ್ತೀನಿ. ಈ ನನ್ನ ಡ್ರೆಸ್ ಸ್ಟಿಚ್ ಮಾಡಿಸಿರೋದ್ರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ
ಕಮೆಂಟ್ ಮಾಡಿ. ಮತ್ತು ಈ ಮೆಟೀರಿಯಲ್ ಎಲ್ಲ ಎಲ್ಲಿ ತೊಗೊಂಡಿದ್ದೀನಿ ಅಂದರೆ ನಾನು ಲಾಸ್ಟ್ ಟೈಮು ವೀಡಿಯೋಸ್ ಹಾಕಿದ್ದೀನಿ ನೋಡಿ ಶ್ರೀರಾಮ್ಪುರದ್ದು, ಅದರಲ್ಲೇ ಒನ್ ಆಫ್ ದಿ ಶಾಪಲ್ಲಿ ನಾನು ಶಾಪಿಂಗ್ ಮಾಡಿರೋಂಥದ್ದು ಈ ಮೆಟೀರಿಯಲ್ನೆಲ್ಲ. ನಿಮಗೆ ಹಂಗೂ ಪರ್ಟಿಕ್ಯುಲರಾಗಿ ಇದೆಲ್ಲ ಎಲ್ಲಿ ತೊಗೊಂಡೆ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಫ್ರೀ ಆದಾಗ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಆ್ಯಕ್ಚುಲಿ ನಾವು ತುಂಬ ಗ್ರ್ಯಾಂಡಾಗಿ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕಿಂತ, ತುಂಬ ಗ್ರ್ಯಾಂಡಾಗಿ ವರ್ಕೆಲ್ಲ ಇರ್ತಲ್ಲ ಅದಕ್ಕಿಂತ ನೋಡಿ, ಇದು ನಾನು ಆ್ಯಕ್ಚುಲಿ ವೇರ್ ಮಾಡಿ ನೋಡಿದೆ ಫಿಟ್ಟಿಂಗ್ ಎಲ್ಲ ಹೆಂಗೆ ಹೊಲಿದಿದ್ದಾರೆ ಅಂತ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗಂತೂ ಅವ್ರು ಲಾಂಗ್ ಹೊಲಿತೀನಿ ಅಂದಾಗ ನಂಗೆ ಬೇಡ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದ್ದೆ. ಬಟ್ ನಮ್ಮಮ್ಮ ಇದು ನೋಡಿಬಿಟ್ಟು ಹೇಳ್ತಾ ಇದ್ರು, ಇದೇ ಥರ ಹೊಲಿಸ್ಬೇಕಾಗಿತ್ತು ನೀನು ಲಾಂಗು ಅಂತ. ಅಷ್ಟು ಸಖತ್ತಾಗಿದೆ. ಎಷ್ಟು ವೆಯ್ಟ್ ಇದೆ ಗೊತ್ತಾ, ಎಷ್ಟು ಫ್ಲೇರ್ ಆಗಿದೆ ಅಂದರೆ ತುಂಬಾ ಸಖತ್ತಾಗಿದೆ. ಅವರು ಅಷ್ಟೇ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ವಿತ್ ರೀಸನಬಲ್ ಪ್ರೈಸ್ಗೆ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಇದನ್ನೆಲ್ಲ ಸ್ಟಿಚ್ ಮಾಡಿಸ್ತೀನಿ ಅಂದರೆ 1,500-2,000 ಮೇಲೆ ಆಗುತ್ತೆ ಬರೀ ಸ್ಟಿಚಿಂಗೇನೆ. ಬಟ್ ಅವರು ಕಸಿನ್ ಫ್ರೆಂಡು ಅವ್ರ ಹತ್ರ ಡ್ರೆಸ್ ಸ್ಟಿಚ್ ಮಾಡಿಸಿದ್ರಂತೆ. ನನ್ನ ಕಸಿನ್ ನನಗೆ ಸಜೆಸ್ಟ್ ಮಾಡಿದ್ಲು. ಸೊ ಅವಾಗಿಂದ ನಾನು ನನ್ನ ಮಕ್ಳಿಗೆ ಹೊಲಿಸ್ತಾ ಇದ್ದೆ ಎಲ್ಲ ಡ್ರೆಸ್ಗಳನ್ನು, ಅಂದರೆ ಎಲ್ಲ ಹಬ್ಬ ಅಕೇಶನಲ್ಲಿ ಎಲ್ಲ ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದೆ. ಅವರು ಬೊಟಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವರೇನೋ ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಪ್ಲಾನ್ ಇದೆ ಅಂತ ಹೇಳಿದ್ದಾರೆ. ಅವ್ರು ನಾಗಮಂಗ್ಲ ಹತ್ರ ಇರೋದು. ನೋಡೋಣ, ಅವ್ರು ಏನಾದರೂ ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಬೊಟಿಕ್ ಏನಾದರೂ ಓಪನ್ ಮಾಡಿದ್ರೆ ಖಂಡಿತ ನಿಮಗೆ ಅಡ್ರೆಸ್ಸು ಮತ್ತು ಅವ್ರ ಕಾಂಟ್ಯಾಕ್ಟ್ ಎಲ್ಲನೂ ಕೊಡ್ತೀನಿ. ಮಾತ್ರ ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾರೆ. ಫಿಟ್ಟಿಂಗ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನ್ನ ಮಗಳು ಬರ್ತಾ ಇದ್ದಾಳೆ ಏನೋ ತೋರ್ಸೋಕ್ಕೆ. ಹಿಂದೆ ಬಾ, ಡಾಕ್ಟರ್ ಚೆಕ್ ಮಾಡಿ ನಮಗೆ ಡಾಕ್ಟರ್. ಇನ್ನೇನು ಚೆಕ್ ಮಾಡ್ತಾರಂತೆ ಮಾಡಿ. ಓಕೆ, ಇಲ್ಲೊಂದಿದೆ ನೋಡಿ, ಬಿದ್ದೋಗಿದೆ. ನಿಮಗೂ ಯಾರಿಗಾದ್ರೂ ಒಳ್ಳೆ ಡಾಕ್ಟರ್ ಬೇಕು ಅಂದರೆ ಇವ್ರನ್ನ ಕನ್ಸಲ್ಟ್ ಮಾಡಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಂಗೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.